ನಮಸ್ಕಾರ ವೀಕ್ಷಕರೇ. ನಮಸ್ತೆ. ಸೊ ಮುಂಚೆಮಣೆ ಈಗ ಮೋಹಿನಿ ಕಾಟ ಸ್ಪೆಷಲಿ ಹುಡುಗರಿಗೆ, ಹೆಣ್ಮಕ್ಳು ಇನ್ನು ಮದುವೆ ಆಗದೆ ಇರೋ ವಯಸ್ಸು ಹುಡುಗರಿಗೆ, ವಯಸ್ಸು ಹೆಣ್ಮಕ್ಳಿಗೆ ಈ ಮೋಹಿನಿ ಕಾಟಗಳು, ಅಷ್ಟಗ್ರಹ ದೋಷಗಳು ಅಂತೆಲ್ಲ ಕರೀತಾರೆ. ಯಾವೆಲ್ಲ ಗ್ರಹ ದೋಷಗಳು, ಯಾವುದೋ ಗ್ರಹ ಪೀಡೆ ಪಿಸಾಚಿ ಏನೋ ಕಾಡ್ತಾ ಐತೆ ಇವೆಲ್ಲ ಹೇಳ್ತೀರಾ. ಯಾವ ಥರ ಈ ಮೋಹಿನಿ ಗ್ರಹಗಳು, ಮೋಹಿನಿಗಳು ಯಾವ ಥರ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ, ಯಾವ ಥರ ಬಂದು ತೊಂದರೆಗಳು ಮಾಡ್ತವೆ, ಏನೆಲ್ಲ ಪರಿಹಾರಗಳು ನಿಮ್ಮ ಹತ್ರ ಇಂಥವುಗಳಿಗೆ ಇವೆ, ಎಚ್ಚರಿಕೆ ಏನೆಲ್ಲ ಇರಬೇಕು ನಮ್ಮ ಹುಡುಗರು? ಇಲ್ಲಿ ದುಷ್ಟಶಕ್ತಿಗಳು ಅನ್ನೋ ಗುಂಪಲ್ಲಿ ಜಾಸ್ತಿ ಮದುವೆ ಆಗದೆ ಇರೋ ಮಕ್ಕಳಿಗೆ, ಗಂಡು ಮಕ್ಕಳಿಗೂ ಆಗುತ್ತೆ ಹೆಣ್ಣು ಮಕ್ಕಳಿಗೂ ಆಗುತ್ತೆ. ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಅಷ್ಟಗ್ರಹಗಳು, ಮೋಹಿನಿಗಳಲ್ಲಿ ಸ್ವಪ್ನ ಮೋಹಿನಿ ಗಂಡು ಮಕ್ಕಳಿಗೆ ಜಾಸ್ತಿ. ಸ್ವಪ್ನ ಮೋಹಿನಿ ಅನ್ನೋದು ಸ್ವಪ್ನದಲ್ಲಿ ಸ್ಖಲನ ಮಾಡ್ತಕ್ಕಂಥ ವಿಚಾರ ಬರ್ತದೆ. ತುಂಬ ಜನ ನನ್ನ ನಿದ್ದೆನಲ್ಲಿ ಸ್ಖಲನ ಆಗುತ್ತೆ, ನನಗೇನೋ ಕನಸು ಬೀಳುತ್ತೆ, ಸ್ತ್ರೀ ರೂಪದ ಕನಸು ಬೀಳುತ್ತೆ, ನನಗೆ ನೆನಪಿರೋದಿಲ್ಲ, ಸ್ಖಲನ ಆಗಿರುತ್ತೆ, ನಾನು ವೀಕ್ ಆಗಿದ್ದೀನಿ, ಹಿಂಗೆ ಆಗಿ 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 ಈಗ ನನಗೆ ಲಗ್ನ ಮಾಡೋಂಥ ಸಮಯ ಬಂದಿದೆ, ಲಗ್ನ ಹೆಣ್ಣು ನೋಡಿದ್ದಾರೆ, ನನಗೆ ಅದು ಯೋಗ್ಯ ಇಲ್ಲ, ನಾನು ಆರೋಗ್ಯವಾಗಿಲ್ಲ, ಈಗ ನನಗೆ ಮದುವೆ ಆಗುವಂಥ ಇದರಲ್ಲಿಲ್ಲ, ಭಯ ಇದೆ ನನಗೆ. ಎಷ್ಟೋ ಜನ ಮದುವೆ ಆಗಿ ಹೆಣ್ಮಕ್ಳು ಬಿಟ್ಟೋಗ್ಬಿಟ್ಟಿದ್ದಾರೆ. ಇದು ಹೇಳ್ಕೊಳ್ಳೋಂಥ ವಿಚಾರ ಅಲ್ಲ ಗಂಡು ಮಕ್ಕಳಲ್ಲಿ, ಹಿಂಗಿದೆ. ಇದು ಸ್ವಪ್ನ ಮೋಹಿನಿ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ನವಮೋಹಿನಿಗಳಲ್ಲಿ ಕೆಲವು ಹೆಣ್ಮಕ್ಳು ಸೈಲೆಂಟಾಗಿರ್ತಾರೆ, ತುಂಬ ಚುರುಕಾಗಿರ್ದವರು ಸೈಲೆಂಟಾಗಿರ್ತಾರೆ. ಏನಾಯ್ತು ಇದಕ್ಕೆ, ಭಾರಿ ಚೂಟಿ ಇತ್ತೆ, ಮೊಂಕ ಐತೆ ಅಂತಾರೆ. ಅದರಲ್ಲಿ ಅಷ್ಟಗ್ರಹಗಳಲ್ಲಿ ಮೂರ್ಖ ಗ್ರಹನೂ ಇದೆ, ಮುಗ್ಧ ಮೋಹಿನಿನೂ ಇದೆ. ಇದು ಸೈಲೆಂಟಾಗಿರೋವು, ಏನು ಮನ್ಸಿಗೆ ಬರಲ್ಲ ಇವ್ರಿಗೆ, ಒತ್ಕೊಳ್ಳೋದೇ ಒಂದೇ, ಒತ್ಕೊಳ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾರೆ. ಊಟ ಯಾವಾಗ ಮಾಡ್ತಾರೋ, ನಿದ್ದೆ ಯಾವಾಗ ಮಾಡ್ತಾರೋ. ಇವರು ಕೆಲವ್ರು ಏನು ಅನ್ಕೊಳ್ತಾರೆ, ಏನೋ ಯೋಚನೆ ಮಾಡ್ತಾಯಿದ್ದು, ಏನೋ ತಲೆನಲ್ಲಿ ಬಿದ್ದುಬಿಟ್ಟೈತಿ ಇದಕ್ಕೆ ಹುಳ. ಈ ಮದುವೆ ಆಗಿರೋ ಹೆಣ್ಣು ಮಕ್ಕಳು ಕೆಲವರು ಅಷ್ಟೇ, ಕೆಲವರು ಗಂಡಂದ್ರನ್ನ ಹತ್ರ ಸೇರಿಸಲ್ಲ, ಎಷ್ಟು ಆಗಿದೆ. ಕೆಲವರು ಸುಖ ಬಾಳ್ವೆ ಮಾಡಲ್ಲ, ತವ್ರಿಗೆ ಹೊಟ್ಟೋಗ್ತಾರೆ, ಪದೇ ಪದೇ ಗಂಡನ ಮೇಲೆ ಜಗಳ ಕಿತ್ಕೊಂಡು ಹೊಟ್ಟೋಗ್ತಾರೆ. ಕೆಲವು ಮೋಹಿನಿಗಳು ಗಂಡಸರು ತಾಕಕ್ಕಾದಕ್ಕೆ ಅವಕ್ಕೆ ಇಷ್ಟ ಆಗಲ್ಲ, ಬಿಟ್ಟು ಹೊಡೋಗ್ತಾರೆ, ತವ್ರ ಮನೆ ಸೇರಿಬಿಡ್ತಾರೆ, ಅಥವಾ ಪಿ ಜಿಗಳು ಸೇರಿಬಿಡ್ತಾರೆ, ಎಲ್ಲೇ ಒಂದು ಕಡೆ ಇದ್ದುಬಿಡ್ತಾರೆ. ಮಕ್ಕಳು ಮರಿ ಆದಮೇಲೂ ಕೂಡ ಒಂದು ಸಮಯದಲ್ಲಿ ಗಂಡನ ಜೊತೆ ತುಂಬ ಖುಷಿಯಾಗಿ ದಿನಗಳು ಕಳೆದಂಥ ಹೆಣ್ಣುಮಗಳು ಕೂಡ ಈ ದೋಷ ತಾಕಿದ್ರೆ ಅಲ್ಲಿಂದಾಚೆ ಗಂಡನ ನೋಡಿದ್ರೆ ಆಗಲ್ಲ, ಅಸಹ್ಯ ಪಟ್ಕೊಳ್ಳೋದು. ಈ ಥರ ಆಗಿ ಕೊನೆಗೆ ತವ್ರ ಮನೆ ಸೇರ್ಕೊತಾರೆ, ಅಥವಾ ಗಂಡನ ಬಿಟ್ಟು ಹೋಗ್ತಾರೆ, ಸಂಸಾರ ಒಡೆದೋಗ್ತದೆ. ಇದು ಇನ್ನೂ ಕೆಲವು ದುಷ್ಟಶಕ್ತಿಗಳು ಹೆಣ್ಣು ಮಕ್ಕಳಲ್ಲಿ ಸೇರಾದ್ಮೇಲೆ ಕಾಯಿಲೆಗಳು ತಂದೊಡ್ತವೆ, ಮನಸ್ಸು ಮೇಲೆ ಪ್ರಭಾವ ಬೀರೋಂಥವು ಏನು ಮಾಡ್ತವೆ, ಸಾವು ಕೋರಿಕೆಗಳು. ಪದೇ ಪದೇ ಅವ್ರಿಗೆ ಅದೇ ಕೋರಿಕೆ ಬರ್ತಾ ಇರ್ತದೆ, ಏನಾದರೂ ಸತ್ತೋಗ್ಬೇಕು ಅಂತ. ಯಾರಾದರೂ ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನೇ ಜಾಸ್ತಿ ತಗೊತವೆ, ತಲೆಗೆ ಬಿರುಗಾಳಿ ಬಿಟ್ಟಂಗೆ ಬಿಟ್ಕೊತವೆ ತಲೆ ಒಳಗಡೆಗೆ ವಿಚಾರನ. ಒಳ್ಳೆ ವಿಚಾರನೂ ಕೆಟ್ಟ ವಿಚಾರನೂ ಯಾರಾದರೂ ಒಂದು ಮಾತು ಬೈದ್ಬಿಟ್ರೆ ಸಾಕು, ಬೆಟ್ಟ ತಲೆ ಮೇಲೆ ಇಟ್ಕೊತಾರೆ, ಅಷ್ಟು ತಗೊತಾರೆ ಅವರು. ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಲ್ಲ, ಯಾಕಂದರೆ ಅದು ಬಂದು ಸೇರ್ಕೊಂಡಿರ್ತೈತೆ ಶರೀರದಲ್ಲಿ, ಅದು ಅನಿಸಿಕೆಗಳು ಕೊಡ್ತಾ ಇರ್ತೈತೆ. ಮೇಯ್ನ್ ಇವ್ರಿಗೆ ಶರೀರದಲ್ಲಿ ಸೇರಿಕೊಂಡು ಮನಸ್ಸಿಗೆ ಅನಿಸಿಕೆಗಳು ಕೊಡೋದೆಲ್ಲ ಅದರದ್ದೇ ಆಗಿರುತ್ತೆ, ಇವ್ರಿಗೆ ಗೊತ್ತಿರಲ್ಲ. ತಿನ್ನೋ ವಸ್ತುಗಳಲ್ಲಿ ಒಂದು ಟೈಮಲ್ಲಿ ಇಷ್ಟಪಡದೇ ಇರ್ತಕ್ಕಂಥ ವಸ್ತುಗಳು ಈ ಹೊಸದಾಗಿ ಇವ್ರಿಗೆ ಆಸೆ ಉತ್ಪತ್ತಿ ಆಗೋಂಥದ್ದು ಮಧ್ಯದಲ್ಲಿ. ಅಯ್ಯೋ ಮೊದಲು ಆ ಊಟ ಅಂದರೆ ಆಗ್ತಿರ್ಲಿಲ್ಲ, ಈಗ ಅದನ್ನೇ ಇಷ್ಟಪಟ್ಟು ತಿಂತೀಯ ಅಂತಾರೆ. ಇವ್ರಿಗನ್ಸುತ್ತೆ ಮೊದಲು ನಾನು ಅದನ್ನು ಇಷ್ಟಪಡ್ತಾ ಇದ್ದೀಗ ಅದು ಅಸಹ್ಯ ಆಗ್ತಿದೆ, ಅಥವಾ ಈಗ ಹೊಸದೊಂದು ಊಟ ನನಗೆ ತುಂಬ ಇಷ್ಟ ಆಗ್ತಿದೆಯೇ,
ಹ್ಞೂ ಇವ್ರಿಗೆ ಅನಿಸಿಕೆಗಳು ಆಸೆಗಳು ಉತ್ಪತ್ತಿ ಆದ್ರೇ ಇವ್ರಿಗೆ ಮನಸ್ಸು ಚೇಂಜ್ ಆಗೋದು. ಹ್ಞೂ ಹ್ಞೂ ಈ ಅನಿಸಿಕೆಗಳು ಮನಸ್ಸಿಗೆ ಕೊಡ್ತಾ ಇರೋದೇ ಈ ಒಳಗಡೆ ಇರ್ತಕ್ಕಂಥ ದೋಷ. ಹ್ಞೂ 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 ಇದು ಗೊತ್ತಾಗಲ್ಲ ಯಾರಿಗೂ, ಅರ್ಥ ಆಗಲ್ಲ. ಇವೆಲ್ಲನೂ ಒಳಗಡೆ ಅಂದರೆ ಈ ಒಂದು ಮೋಹಿನಿ ಚೇಷ್ಟೆಗಳು. ಚೇಷ್ಟೆಗಳು. ಹೀಗಾಗಿ ಸಾವುಕಾರಿಕೆಗಳಾಗೋದಾಗ್ಬೋದು, ಅಥವಾ ವಿಚಿತ್ರ ಸ್ವಭಾವಗಳಾಗ್ಬೋದು, ಅಥವಾ ದುಶ್ಚಟಗಳು, ಹೆಣ್ಣು ಮಕ್ಕಳು ದುಶ್ಚಟಗಳಾಗ್ಬೋದು, ಬುದ್ಧಿ ಚೇಂಜ್ ಆಗೋದಾಗ್ಬೋದು, ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ, ತಂದೆ ತಾಯಿ ಮಾತಿಗೆ ವಿರುದ್ಧ ಹೇಳೋದು. ಕೆಲವು ಹೆಣ್ಣು ಮಕ್ಳಿಗೆ ಆ ಥರ ದೋಷ ಆಯಿತು ಅಂದರೆ ಮದುವೆಗೆ ಒಪ್ಪಲ್ಲ, ವಿಚಿತ್ರವಾಗಿ ಆಡ್ತಿರ್ತಾರೆ. ಇಂಥವ್ರಿಗೂ ಕೂದಲು ಉದುರ್ತೈತಿ. ಓಕೆ, ಇದು ಎಫೆಕ್ಟ್ ಮಾಡುತ್ತೆ. ಕೂದಲು ಉದುರ್ತೈತಿ, ಕಳೆ ಕಮ್ಮಿ ಆಗತ್ತೆ ಮುಖದಲ್ಲಿ. ಕೆಲವರು ಜಾಸ್ತಿ ಊಟ ಮಾಡ್ತಾರೆ, ಮೈ ತೂಕ ಕಡಿಮೆ ಆಗತ್ತೆ. ತಿಂದಿದ್ದೆಲ್ಲ ಎಲ್ಲೋ ಆಯ್ತೋ ಗೊತ್ತಿಲ್ಲ, ಮೈ ತೂಕ ಕಡಿಮೆ ಆಗ್ತಾ ಹೋಗ್ತದೆ, ತಿನ್ನೋದು ಜಾಸ್ತಿ ಆಗ್ತಾ ಇರ್ತೈತಿ, ಹೊಟ್ಟೆ ಶಿವ್ ಜಾಸ್ತಿ ಆಗ್ತಾ ಇರ್ತೈತಿ, ನಿದ್ರೆ ಜಾಸ್ತಿ ಇರುತ್ತೆ ಕೆಲವರಲ್ಲಿ, ಕೆಲವರು ನಿದ್ರೆ ಬರಲ್ಲ. ಸೊ ಹೀಗೆ ಎರಡು ಥರ ಈ ಮೋಹಿನಿಗಳು ಇದೆ, ಗ್ರಹಗಳು ಇದೆಯಲ್ವಾ. ಈ ಎರಡು ಚೇಷ್ಟೆಗಳು ಕೊಡ್ತಿರ್ತವೆ. ಒಂದು ಮೈ ದಿನಸಲ್ಲಿ ಜಾಸ್ತಿ ಊಟ ತಿನ್ನಂಥವು, ಇನ್ನೊಂದು ಮೈ ದಿನಸಲ್ಲಿ ಕಡಿಮೆ ಊಟ ತಿನ್ನಂಥವು. ಕೆಲವ್ರು ನಿದ್ದೆ ಜಾಸ್ತಿ ಬರೋದು, ವಿಚಿತ್ರವಾಗಿ ನಿದ್ದೆ, 8 ಗಂಟೆ ಆದರೂ ನಿದ್ದೆ, 9 ಗಂಟೆ ಆದರೂ ನಿದ್ದೆ, ಎಬ್ಬರ್ಸಾಕ್ ಹೋದ್ರೆ ರೇಗಾಡೋದು, ಏನು ಹೇಳಿದ್ರೂ ಕೇಳಲ್ಲ, ವಿರುದ್ಧವಾಗಿ ನಿಂತ್ಕೊಳ್ಳೋದು, ತಂದೆ ತಾಯಿ ಅನ್ನೋದೇ ಇಲ್ಲ, ಗಂಡ ಅನ್ನೋದೇ ಇಲ್ಲ, ಯಾರು ಅನ್ನೋದು ಇಲ್ಲ, ಅಷ್ಟು ರೇಗಾಡಿ ಮಾತಾಡೋಂಥದ್ದು. ಈ ಥರ ತಾಳ್ಮೆ ಅನ್ನೋದು ಇರೋದಿಲ್ಲ ಅವ್ರಿಗೆ. ಹೀಗೆ ಚೇಂಜಸ್ಗಳಾಗ್ತಾ ಇರ್ತೈತೆ. ಆರೋಗ್ಯದಲ್ಲಿ ಕೂಡ ತುಂಬ ಏರುಪೇರುಗಳು ನಡೀತಿರ್ತವೆ. ಹೆಣ್ಣು ಮಕ್ಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥವು ಜಾಸ್ತಿ. ಯಾಕಂದರೆ ಈ ರಂಧ್ರಗಳಲ್ಲಿ, ನವದ್ವಾರಗಳಲ್ಲಿ ಸಂಚಾರ ಆಗ್ತಕ್ಕಂಥವು ಈ ದುಷ್ಟ ಶಕ್ತಿಗಳು, ದುಷ್ಟ ದೋಷಗಳು. ನವರಂಧ್ರಗಳಲ್ಲಿ, ನಮ್ಮ ತಲೆಯಲ್ಲಿರ್ತಕ್ಕಂಥ ರಂಧ್ರಗಳಲ್ಲಿ ಸೇರೋದಿಲ್ಲ ಅವು ಹೆಚ್ಚಾಗಿ. ಹೆಣ್ಣು ಮಕ್ಕಳಿಗೆ ಗುಪ್ತಾಂಗದಲ್ಲೇ ಸಂಚಾರ ಆಗುವಂಥದ್ದು ಜಾಸ್ತಿ. ಯಾಕಂದರೆ ಈಗ ಒಂದೊಂದು ಸಾರಿ ನಮಗೆ ಕಣ್ಣತ್ರ ನೊಣ ಬರುತ್ತೆ ನೋಡಿ. ಯಾಕೆ ಬರುತ್ತೆ? ಕೂರ್ಮ ರಸ ಬರುತ್ತೆ ನಮ್ಮ ಕಣ್ಣಲ್ಲಿ, ಅಥವಾ ಬಾಯಿ ಹತ್ರ ಬಂದಾಗ ಬಾಯಲ್ಲಿ ಜೊಲ್ಲು ತೇವ ಇರುತ್ತೆ ಆ ವಾಸನೆಗೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಗುಪ್ತ ದ್ವಾರದಲ್ಲೇ ಪ್ರವೇಶ ಯಾಕೆ ಆಗ್ತವೆ ಅಂದರೆ, ಅವ್ರು ತಿಂಗಳಿಗೊಮ್ಮೆ ರಜಸ್ವಲೆ ಆಗ್ತಾ ಇರ್ತಾರೆ. ಇದು ವಾಸನೆ ಹೋಗುತ್ತೆ, ದುಷ್ಟಶಕ್ತಿಗಳಿಗೆ ವಾಸನೆ ಹೋಗುತ್ತೆ. ವಾಸನೆ ಹೋದಾಗ ಏನಾಗುತ್ತೆ, ಈಗ ಹೂವು ಇದ್ದ ಕಡೆ ಮಕರಂದ ಇರೋದಕ್ಕೆ ಜೇನುಳ ಹೋದಂಗೆ, ಗಲೀಜಿರೋ ಕಡೆ ನೊಣ ಹೋದಂಗೆ, ಈ ದುಷ್ಟಶಕ್ತಿಗಳು ಚಾನ್ಸ್ ಸಿಕ್ಕಿದಾಗ ಹೋಗ್ತವೆ, ಶರೀರ ಹೋಗ್ತವೆ. ಶರೀರ ಹೋಗೋದು ಗೊತ್ತಾಗೋದಿಲ್ಲ. ಶರೀರ ಹೋಗಾದ್ಮೇಲೆ ಸ್ವಲ್ಪ ದಿವಸ ಏನೂ ಇಲ್ಲದೆ ಕರೆಕ್ಟಾಗಿ ಇರ್ತವೆ. ಅಲ್ಲಿಂದ ಆಚೆ ಚೇಷ್ಟೆಗಳ ಜಾಗ ಮಾಡ್ಕೊಳ್ಳೋ ತನಕ, ಜಾಗ ಮಾಡ್ಕೊಂಡಾದ್ಮೇಲೆ ಚೇಷ್ಟೆಗಳು ಸ್ಟಾರ್ಟ್ ಮಾಡ್ತವೆ. ವಿಚಿತ್ರವಾಗಿ ಅದಕ್ಕೆ ಹೆಂಗೆ ಬೇಕೋ ವರ್ತನೆಗಳು, ಚೇಷ್ಟೆಗಳು ಮಾಡ್ತಾ ಇರ್ತವೆ ವಿಚಿತ್ರವಾಗಿ. ಈಗ ಒಂದು ಕಡೆ ಒಂದು ಹೆಣ್ಣು ಮಗಳು, ಆ ಮಗುವೇ ಏನು ಬೇಕೋ ಅವಳ ಬಟ್ಟೆ ಅವಳೇ ಕಟ್ ಮಾಡ್ತಾಳೆ. ಅಮ್ಮ ನನಗೆ ಬರ್ತ್ಡೇ ನಾಳೆ, ಒಳ್ಳೆ ಡ್ರೆಸ್ ಕೊಡಿಸು. ಪ್ರೀತಿಯಿಂದ ಒಂದು ಮಗಳು ತಗೊಂಡಾಗ ಡ್ರೆಸ್ ಕೊಡಿಸಿದ್ರೆ ಸ್ನಾನ ಮಾಡ್ತು ಹಾಕಬೇಕಿನ್ನ. ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ದಾರೆ, ಕೇಕ್ ರೆಡಿ ಇದೆ, ಬಟ್ಟೆ ಹಾಕ ಬರಬೇಕು ಮೇಕಪ್ ಆಗಿ. ಅಲ್ಲೋಗಿ ಬಟ್ಟೆ ಹಾಕಬೇಕಾ, ಕತ್ರಿ ತಗೊಂಡು ತುಂಡು ತುಂಡು ಮಾಡಬೇಕಾ? ಏನಂತೀರ ಇದನ್ನು? ಸೊ ಹಿಂಗೂ ಆಗುತ್ತೆ. ಆಗತ್ತೆ. ಹಾಗಿರೋ ಅನುಭವಗಳು ನಮಗೆ ಬಂದಿದ್ದಾವೆ. ಈ ಥರ ಮಾಡ್ತಿದ್ದೆ. ಆಮೇಲೆ ಯಾವುದೇ ಆಗಲಿ, ಈಗ ಟಿ ವಿ ಓಡ್ತಿದ್ಯಾ, ಆ ಟಿ ವಿ ವೈರ್ ಕಟ್ ಮಾಡೋದು, ಈಗ ಅಲ್ಲಿ ಸ್ವಿಚ್ ಆಫ್ ಮಾಡೋದು. ಸೊ ಇವೆಲ್ಲ ಚೇಷ್ಟೆ. ಪ್ಲಗ್ ಕಟ್ ಮಾಡೋದು. ಸೊ ಇವೆಲ್ಲ ಮಾಡ್ತಾರೆ. ಈಗ ಬೈದರು ಅಂದ್ಕೋ, ಬೈದರೆ ಮನೆಯಲ್ಲಿ ಏನಾದ್ರು ಬೈದರೆ ಆ ಪ್ಲಗ್ ಕಿತ್ತಂಗೆ ಪ್ಲಗ್ ಕಟ್ ಮಾಡೋದು. ಹೆಂಗೆ ನೋಡ್ತೀಯ ಟಿ ವಿನ ನೀನು? ಓಕೆ, ಬೇರೆಯವರು ನೋಡಬಾರ್ದು. ನೋಡಬಾರ್ದು. ನಾನು ನೋಡ್ತಾ ಇಲ್ಲ, ನೀವು ನೋಡಬೇಡಿ.
ಏನೇ ಯಾವಾಗೂ ಟಿ ವಿ ನೋಡ್ತಾ ಇದೆಯಾ, ಎದ್ದೇನೋ ಕೆಲಸ ಮಾಡು ಅಂದರೆ ಸರಿ ಎದ್ದೋಗೋದು. ಅಮ್ಮ ಅಡುಗೆ ಮನೆಗೆ ಹೋದ್ಮೇಲೆ ಬರೋದು, ಕತ್ರಿಯಲ್ಲಿ ತಿತ್ಕೊಳ್ಳೋದು, ಆ ಪ್ಲಗ್ಗೆ ಕಟ್ ಮಾಡಿಬಿಡೋದು. ಇನ್ನು ಟಿ ವಿ ಒಳಗಡೆ ಕನೆಕ್ಷನ್ ಕೊಟ್ಟು ಇನ್ನು ಟಿ ವಿಗೆ ರಿಪೇರಿಗೆ ಹೋದ್ರೇ ಅದು ಪ್ಲಗ್ ಬರೋದು, ಇಲ್ಲಾಂದ್ರೆ ಅವ್ರ ಮನೆಯವ್ರು ಮಾಡ್ಕೊಳಕ್ಕಾಗಲ್ಲ. ಟಿ ವಿ ಒಳಗಡೆ ಸಾಲ್ಡ್ರಿಂಗ್ ಆಗಿರುತ್ತೆ, ಪ್ಲಗ್ ಸ್ವಿಚ್ಚಲ್ಲಿ ಹಾಕಂಥ ಪ್ಲಗ್ಗನ್ನು ಕಟ್ ಮಾಡಿಬಿಟ್ರೆ ಇನ್ನೆಲ್ಲಿ ಸಾಲ್ಡ್ರಿಂಗ್ ಟಿ ವಿ ಒಳಗಡೆ ಕೊಡಬೇಕಲ್ವ. ಹಿಂಗೆಲ್ಲ ಸಮಸ್ಯೆಗಳು ಮಾಡ್ತಾರೆ. ಸೊ ಇವೆಲ್ಲನೂ ನೆಗೆಟಿವ್ ಏನಾ ಇಲ್ಲ ಮೆಂಟಲ್ ಕೇಸ್ಗಳು ಹಿಂಗೆ ಮಾಡ್ತಾವ? ಮೆಂಟಲ್ ಕೇಸ್ಗಳಿಗೆ ಯಾವಾಗಲೂ ಒಂದೇ ಥರ ಇರ್ತೈತೆ. ಮೆಂಟಲ್ ಕೇಸ್ಗೆ ಇವು ನಾರ್ಮಲ್ ಇದ್ದಾಗ ದಿಢೀರಂತ ಕೋಪ ಬರ್ತದೆ, ದಿಢೀರಂತ ಕೆಟ್ಟ ಅನಿಸಿಕೆಗಳು ಬರ್ತದೆ ಅವ್ರಿಗೆ. ಇದು ಮೆಂಟಲ್ ಕೇಸ್ಗಳಲ್ಲ. ಈಗ ಮೋಹಿನಿ ಕಾಟನೇ ಇದು. ಹೌದು, ಬುದ್ಧಿ ಮಂದ ಇದ್ದಾಗ ಮೆಂಟಲ್ ಕೇಸು ಅಂತ ಅಂದ್ಕೋಬೋದು. ಇವ್ರು ಕರೆಕ್ಟಾಗಿರ್ತಾರೆ, ಒಂದು ಟೈಮ್ ಈ ಥರ ಚೇಂಜ್ ಆಗ್ತಾರೆ. ದಿಢೀರಂತ ಕೋಪ ಬರ್ತದೆ ಇವ್ರಿಗೆ. ಆ ಕೋಪದಲ್ಲಿ ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ತಾನು ಹಾಕೊಂಡ ಬಟ್ಟೆಗಳೇ ಕಟ್ ಮಾಡ್ತಾರಂದರೆ ಇನ್ನು ಯಾವ ದಾರಿಗೆ ಹೋಗ್ತಾರೆ. ಇಂಥವರು ದಿಢೀರಂಥದ್ದು ಕೋಪ ಬಂದರೆ ನೇಣ ಹಾಕ್ಕೊಂತಾರೆ. ಹೆಂಗೆ ಇದನ್ನು ಕಂಟ್ರೋಲ್ ಮಾಡೋದು? ಈ ಶರೀರದಲ್ಲಿರ್ತಕ್ಕಂಥ ಯಾವುದು ಏನು ದೋಷ ಇದೆ ಅನ್ನೋದು ಕಂಡ್ಕೋಬೇಕು ಫಸ್ಟ್. ಇನ್ನೂ ಸಮಸ್ಯೆಗಳು, ತೀರಾ ಸಮಸ್ಯೆಗಳಲ್ಲಿ ನರಳಾಡ್ತಿರ್ತಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ನರಳಾಡ್ತಿರ್ತಾರೆ. ಈ ಗಂಡು ಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳು ಅಷ್ಟೇ. ಅನಾರೋಗ್ಯ ಸಮಸ್ಯೆಗಳು ತಂದರೆ ಎಲ್ಲಿ ವಾಸಿ ಆಗಲ್ಲ. ಏನಿದೆ ಇದಕ್ಕೆ? ಯಾವ ಥರ ನೀವು ನಿಮ್ಮ ಹತ್ರ ಏನು ಪರಿಹಾರ ಇದೆ ಅಂತ? ಓಕೆ, ಈಗ ಇದಕ್ಕೆ ನಮ್ಮ ಹತ್ರ ಪರಿಹಾರ ಅಂದರೆ ಮೋಹಿನಿ ಕಾಟ ಆಗಲಿ, ಅಷ್ಟಗ್ರಹ ದೋಷಗಳಾಗಲಿ, ಅದರಲ್ಲಿ ಇದೆಯಾ ಇಲ್ವಾ ಅಂತ ನಾವು ನೋಡಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ದೇವನಾಡಿ ಇದೆ, ಇಲ್ಲಿ ಹೃದಯದ ಬಡಿತ ನಮಗೆ ಗೊತ್ತಾಗುವಂಥದ್ದು ಈ ಜಾಗ. ಡಾಕ್ಟ್ರುಗಳು ಕೂಡ ಇಲ್ಲಿ ಬೆರಳಿಟ್ಟು ನೋಡಿದಾಗ ಹೆಬ್ಬೆರಳು ಜಾಗದಲ್ಲಿ ಬರೋದು ದೇವನಾಡಿ. ಇದು ದಪ್ಪದಾಗಿರುತ್ತೆ, ಎಲ್ಲರಿಗೂ ಅದು ಬಡಿಯೋದು ಕಾಣುತ್ತೆ. ಇಲ್ಲೊಂದು ನಾಡಿ ಹೋಗುತ್ತೆ ಸಣ್ಣ ಸೈಜಲ್ಲಿ, ಇದು ಭೂತ್ ನಾಡಿ. ಈ ಪ್ಲೇಸಲ್ಲಿ ಭೂತ್ ನಾಡಿನ ಚೆಕ್ ಮಾಡ್ತಾರೆ ಭೂತ್ ವೈದ್ಯರು. ಆ ನಾಡಿನಲ್ಲಿ ಏನು ಏರುಪೇರು ಬರುತ್ತೋ ಆ ಏರುಪೇರಲ್ಲಿ ಗೊತ್ತಾಗುತ್ತದೆ ಇವ್ರಿಗೇನಾದರೂ ದುಷ್ಟ ದೋಷಗಳು ಆವಾಹನೆ ಆಗಿದೆಯಾ ಇಲ್ವಾ ಅಂತ ಪತ್ತೆ ಮಾಡ್ತಾರೆ, ಗೊತ್ತಾಗುತ್ತದೆ. ಅದರಲ್ಲೇನಾದರೂ ಏರುಪೇರು ಏನು ಇಲ್ಲ ಅಂದರೆ ಅವ್ರಿಗೆ ಯಾವುದು ದೋಷ ಇಲ್ಲ, ಅವ್ರು ನಿಜವಾಗಿ ಮುಂಗೋಪಿಗಳು. ಅವ್ರ ಸ್ವಭಾವ ಹಂಗೆ ಇರುತ್ತೆ. ಸ್ವಭಾವ ಹಂಗೆ. ಆ ಥರ ಸ್ವಭಾವ ಇರೋರಿಗೆ ಮನೆಯವ್ರಿಗೆ ಗೊತ್ತಿರುತ್ತೆ. ಮೊದಲಿಂದ ಇದಿಷ್ಟೇ, ಹುಟ್ಟಿ ಬೆಳೆದಾಗಿಂದ ಇದಿಷ್ಟೇ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಬಿಟ್ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಚೇಂಜಸ್ ಆಗ್ತಾರಲ್ವಾ, ಆ ಮಧ್ಯದಲ್ಲಿ ಚೇಂಜಸ್ ಆಗೋರ ಪರಿಸ್ಥಿತಿ ಇದು. ಕಾರಣ ಇಲ್ಲದೆ ಚೇಂಜ್ ಆಗ್ತಾರೆ. ಇದರಲ್ಲಿ ದೋಷಗಳು ಆವಾಹನೆ ಆಗಿರುತ್ತೆ. ಇದರಿಂದ ಎಷ್ಟೋ ಜನ ನಷ್ಟ ಆಗಿದ್ದಾರೆ, ಎಷ್ಟೋ ಜನ ಮದುವೆಗೆ ಒಪ್ಪಲ್ಲ. ಈ ಥರ ದೋಷಗಳಿಗೆ ಸಿಗಾಕೊಂಡಿರೋರು ಹುಡುಗರಿಗೂ ಅಷ್ಟೇ ಹುಡುಗಿರಿಗೂ ಅಷ್ಟೇ ಮದುವೆ ಅದಕ್ಕೆ ಬರಲ್ಲ. ಎಷ್ಟು ಕಡೆ ನೋಡಿದ್ರು ಏನೋ ಒಂದು ಬೆರಳಿಡೋದು ಅದರಲ್ಲಿ ಕೇಳಿಸ್ತಾರೆ, ಒಪ್ಪಲ್ಲ. ಒಂದು ವೇಳೆ ಎರಡೂ ಕಡೆಯವರು ಒಪ್ಪಿದ್ರೂ ಕೂಡ ಏನೋ ಒಂದಾಗಿ ಅಲ್ಲಿ ಬಿಚ್ಚೋಗ್ತದೆ. ಸೊ ಯಾವ ಥರದ್ದು ಇದನ್ನು ಪರಿಹಾರ ಹೆಂಗಿದೆ ನಿಮ್ಮ ಹತ್ರ? ಇದಕ್ಕೆ ಒಳ್ಳೆ ಸಮಯ ಅಂತಂದು ನೋಡ್ಕೊಂಡು ಒಂದು ಪೂಜೆ ಪುನಸ್ಕಾರ ಅಂತಿದೆ. ದೋಷ ತೆಗೆಯೋದಕ್ಕೆ ಪೂಜೆ ಪುನಸ್ಕಾರ ಅಂತಿದೆ. ಮಶಾಣದ ಮಣ್ಣು ತಂದು ಅದನ್ನು ಇಸ್ಕಿ ಒಂದು ಕುಂಭ ಥರ ಮಾಡಿ ಅದಕ್ಕೆ ಒಳಗಡೆ ಎಲ್ಲ ಟೊಳ್ಳಿಟ್ಟು ಅದರಲ್ಲಿ ಹಾಕುವಂಥ ವಸ್ತುಗಳು, ಅದಕ್ಕೆ ಇಷ್ಟವಾದ ಪದಾರ್ಥಗಳು, ತಿನ್ನೋಂಥ ವಸ್ತುಗಳು. ಈ ಹೆಣ್ಣು ಮಕ್ಕಳಿಗೆ ನಾವು ಮೊಡ್ಲಕ್ಕಿ ಕೊಡ್ತೀವಿ. ಹೌದು, ಆ ಮೊಡ್ಲಕ್ಕಿ ಲಿಸ್ಟಲ್ಲಿ ಏನೇನಿದೆಯೋ ಜಾಕೆಟ್, ಬಟ್ಟೆ, ಕೊಬ್ಬರಿ, ಬೆಲ್ಲ, ಅಕ್ಕಿ ಎಲ್ಲನೂ ಅದರಲ್ಲಿಟ್ಟು ಹೆಣ್ಣು ಮಗಳನ್ನ ಕರೆದು ಅದಕ್ಕೆ ಮೂಲ ಮಂತ್ರಗಳಿದ್ದಾವೆ. ಗ್ರಹ ದೋಷಗಳಿಗೂ ಅಷ್ಟೇ, ಮೋಹಿನಿಗಳಿಗೂ ಅಷ್ಟೇ, ದುಷ್ಟ ಶಕ್ತಿಗಳಿಗೆ. ಈಗ ದೈವಿ ಕಳೆಗಳಿಗೆ ಯಾವ ರೀತಿ ಮಂತ್ರ ಇದೆಯೋ ಅದೇ ರೀತಿ ಅವಕ್ಕೂ ಕೂಡ ಮಂತ್ರಗಳಿದ್ದಾವೆ.
ಆ ಪೂಜೆನಲ್ಲಿ ಮಂತ್ರದ ರೂಪದಲ್ಲಿ ಅವನ ಹೊಗಳಂಥದ್ದು, ಹೊಗಳಿ ಕರೆದು ಹೆಣ್ಣು ಮಗಳನ್ನ ಕರೆದಂಗೆ ಕರೆದು ಅದರಲ್ಲಿ ಆವಾಹನೆ ಮಾಡಿ, ಮತ್ತು ಒಳಗಡೆ ಎಲ್ಲ ಟೊಳ್ಳಿರುತ್ತೆ ಅದೆಲ್ಲ ವಸ್ತುಗಳೆಲ್ಲ ತುಂಬಿಸಿ ಆದಮೇಲೆ ಮೇಲೆ ಒಂದು ಬಿಲ್ಲೆ ಮಾಡಿ ಇಟ್ಕೊಂಡಿದ್ದು, ಆ ಬಿಲ್ಲೆ ಮುಚ್ಚುವಂಥದ್ದು. ಆ ಬಿಲ್ಲೆ ಮುಚ್ಚಿ ಅದನ್ನಲ್ಲಿ ಬಂದಿ ಮಾಡಿ ತಗೊಂಡೋಗಿ ಮಶಾಣದಲ್ಲಿ ವಿಸರ್ಜನೆ ಮಾಡೋಂಥದ್ದು. ಅಂದರೆ ಒಂದು ಹಳ್ಳ ತೋಡಿ ಮಶಾಣದಲ್ಲಿ ಅದನ್ನು ಬೋರ್ಲಾಕಿ ಊತು ಅದಕ್ಕಲ್ಲಿ ಏನೋ ಒಂದು ಇಂತಿಂಥ ತಿನ್ನೋ ವಸ್ತುಗಳು ಅಂತ ಸುತ್ತನ್ನು ಕವರ್ ಮಾಡಿ ಮಣ್ಣು ಮುಚ್ಚಂಥದ್ದು, ಅದು ಬಿಟ್ಟೋಗ್ತದೆ. ಅಂದರೆ ಇವರು ಮೈಯಲ್ಲಿರೋ ಆ ಒಂದು ಮೋಹಿನಿನೋ ಇಲ್ಲ ಒಂದು ಶಕ್ತಿನೋ ಅದನ್ನು ಕರೆಸಿ ಅದು ಇವ್ನು ತೊಗೊಂಡು ನೀವು ಹೋಗು ಇವನು ಬಿಡು ಅನ್ನೋ ಥರ ಒಂದು ಸೆಟಲ್ಮೆಂಟ್ ಮಾಡೋದು. ಇವ್ರನ್ನ ಬಿಟ್ಬಿಡು, ಇವರಲ್ಲಿ ನಿನ್ಗೆ ಏನೇನು ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಕೊಡ್ತೀವಿ, ನಿನಗೊಂದು ನೆಲೆ ಕೊಡ್ತೀವಿ, ನಿನಗೊಂದು ಜಾಗ ಕೊಡ್ತೀವಿ, ನೀನು ಅಲ್ಲಿ ಶೆಟ್ಲಾಗು. ಸೊ ಅದಲ್ಲೇ ಉಳ್ಕೊತದೆ. ಸೊ ಅದು ಒಪ್ಕೊತದೆ. ಅಂದರೆ ಆ ಮಂತ್ರದ ಬೀಜಾಕ್ಷರಗಳಿಗೆ ಶಕ್ತಿ ಇರುತ್ತೆ. ಈಗ ಒಂದು ನಾಯಿ ಮುಂದೆ ಸಣ್ಣ ಪರಕೆ ಕಟ್ಟಿ ತಗೊಂಡು ಅದನ್ನು ಬೆದರಿಸಿದ್ರೆ ಬೆದರಲ್ಲ, ದೊಡ್ಡ ಕೋಲ್ ಎತ್ಕೊಂಡ್ರೆ ಓಡೋಗ್ತದೆ. ಅದಕ್ಕೆ ಇಷ್ಟವಾದ ವಸ್ತು ತೋರಿಸಿದ್ರೆ ಓಡಿ ಬರ್ತದೆ. ಸೊ ಈ ಥರ ಒಂದು ಶಕ್ತಿನ ಕರೆಸಿ ಅದಕ್ಕೆ ಏನು ಬೇಕೋ ತೃಪ್ತಿ ಮಾಡಿ ಅದನ್ನು ಸಾಗಾಕೋದು. ಇವ್ರಿಗೆ ಸೇಫ್ಟಿ ಏನು ಬೇಕೋ ಆಮೇಲೆ ಮಾಡಿಬಿಟ್ರೆ ಅದು ನೆಕ್ಸ್ಟ್ ವಾಪಸ್ ಬರಲ್ಲ ಇವ್ರಿಗೆ. ಸೊ ಈ ಥರ ಅವನು ಸೇಫ್ಟಿ ಮಾಡೋದು. ಮತ್ತು ಅವ್ರಿಗೇನಾದರೂ ಶರೀರಕ್ಕೆ ಬಂದೋಬಸ್ತ್ ಮಾಡೋದು. ಯಂತ್ರದ ರೂಪಗಳು, ಗಿಡಮೂಲಿಕೆಗಳು ಎಷ್ಟೋ ಇದ್ದಾವೆ. ಗಿಡಮೂಲಿಕೆಗಳಲ್ಲಿ ಈಗ ಪಾಸಿಟಿವ್ ಎನರ್ಜಿ ತುಂಬ ಇರ್ತಕ್ಕಂಥದ್ದು ಬಿಳಿ ಈಶ್ವರಿ ತುಂಬ ಶಕ್ತಿ ಇರ್ತಕ್ಕಂಥದ್ದು ಬಿಳಿ ಈಶ್ವರಿ. ಇಂಥ ಗಿಡಮೂಲಿಕೆಗಳನ್ನೆಲ್ಲ ಸಂಗ್ರಹಿಸಿ ಒಳ್ಳೆಯ ಸಮಯಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಇರೋ ಟೈಮ್ಗಳಲ್ಲಿ ಅದನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ದು ಅದಕ್ಕೆ ತಾಯ್ತ ರೂಪದಲ್ಲಾಗ್ಬೋದು, ಅಥವಾ ಒಂದು ಯಂತ್ರದ ರೂಪದಲ್ಲಾಗ್ಬೋದು, ಅಥವಾ ಅವ್ರ ಮಲಗೋ ತಲೆ ದಿಂಬಲ್ಲಾಗ್ಬೋದು. ಈ ಯಂತ್ರ ತಾಯ್ತ ಕಟ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ತಲೆ ದಿಂಬಲ್ಲಿ ಹಾಕೊಳ್ಳೋಂಥದ್ದು, ಅಥವಾ ಮನೆ ಮೇಯ್ನ್ ಡೋರ್ ಮೇಲೆ ವಾಸ್ಕಾಲ್ ಮೇಲೆ ಕಟ್ಕೊಳ್ಳೋಂಥದ್ದು. ಇಂಥ ರೀತಿಯಲ್ಲಿ ಬಂದೋಬಸ್ತ್ ಅಂತ ಮಾಡ್ಬೋದು. ಶರೀರದಿಂದ ಹೊರಗಡೆ ತೆಗೆದು ಮತ್ತು ಇನ್ಯಾವುದೇ ದೋಷ ಹತ್ರ ಸುಳಿಲಾರ್ದೆ ಮಾಡ್ಬೋದು. ಇಲ್ಲಿ ಅದನ್ನು ತೆಗಿಬೇಕಂದ್ರೆ ಆ ಪೂಜೆ ಸಾಮಾನುಗಳು ಅದಕ್ಕೆ ಬೇಕಾಗಿದ್ದೇ ಬೇಕು, ಅದಕ್ಕೆ ಇಷ್ಟವಾದ ವಸ್ತುಗಳೇ ಬೇಕು, ತಿಂಡಿ ತಿನಿಸುಗಳಿಂಥದ್ದೇ ಬೇಕು, ಅದನ್ನು ಬಂದಿ ಮಾಡಿ ಕರಿಯೋದಕ್ಕಿಂಥದ್ದೇ ವಸ್ತು ಬೇಕು. ಇದೆಲ್ಲ ಬೇಕಾಗತ್ತೆ. ಸೊ ಈ ಒಂದು ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ಯಾಕಂದರೆ ಇದೊಂದು ಮೋಹಿನಿ, ಗ್ರಹಗಳು ಈ ಥರದೊಂದಷ್ಟು ದುಷ್ಟಶಕ್ತಿಗಳು ಮನುಷ್ಯನ ದೇಹದಲ್ಲಿ ಆವರಿಸಿದ್ದಾಗ ಯಾವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ, ಅವನ ಜೀವನ ಯಾವ ರೀತಿ ಬದಲಾಗುತ್ತೆ, ಸೊ ಯಾವ ರೀತಿ ಅವನ ಜೀವನ ಡ್ಯಾಮೇಜ್ ಆಗುತ್ತೆ, ಇವುಗಳ ಬಗ್ಗೆ ಸೂಚನೆಗಳು ಕೊಟ್ಟವ್ರೆ. ಸೊ ಯಾವ ರೀತಿ ಇದನ್ನು ಬಂಧಿಸ್ತಾರೆ, ಯಾವ ರೀತಿ ಇದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಅದ್ರ ಬಗ್ಗೆನೂ ತಿಳಿಸಿದ್ದಾರೆ. ಸೊ ನೆಕ್ಸ್ಟು ಯಾವ ಥರ ಈ ಒಂದು ಬಂಧನಗಳು ಮಾಡ್ತಾರೆ ಶಕ್ತಿಗಳು, ದುಷ್ಟಶಕ್ತಿಗಳನ್ನ ಹಂಗೆ ಬಂಧಿಸ್ತಾರೆ, ಸೊ ಇದ್ರ ಬಗ್ಗೆ ಮಾತಾಡಿಸ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.